ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಅವರ್ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಪ್ಪ ಅಂದ್ರೆ ಬೇಗನೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಆರ್ಮಿ ಒಳಗಡೆ ಎಒಸಿ ನ ಅಪ್ಲಿಕೇಶನ್ ಹಾಕಿದ್ರು, ಸೊ ಎಲ್ಲರಿಗೂ ಅಡ್ಮಿಟ್ ಕಾರ್ಡ್ ಮೇಲೆ ತುಂಬಾನೇ ಇಶ್ಯೂಸ್ ಬರ್ತಾ ಇದೆ. ಸೊ ಕೆಲವೊಂದಿಷ್ಟು ಜನದ್ದು SMS ಬಂದಿದೆ, ಹಾಗೇನೆ ಇನ್ನು ಕೆಲವೊಂದು ಜನಕ್ಕೆ SMS ಬಂದಿಲ್ಲ. ಸೊ ಈ ರೀತಿ ಎಲ್ರಿಗೂ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಡ್ಮಿಟ್ ಕಾರ್ಡ್ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಡ್ಮಿಟ್ ಕಾರ್ಡ್ ಅಂತೂ ಎಲ್ಲಾ ಟ್ರೇಡ್ ಅವ್ರದ್ದು ಆಲ್ರೆಡಿ ಅವರು ರಿಲೀಸ್ ನ ಮಾಡಿದ್ದಾರೆ. ಆದ್ರೆ ಅದ್ರೊಳಗಡೆ ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಮೂಲಕ ಬಂದಿದೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. ಸೊ ಹಾಗೇನೆ ಯಾರ್ದೆಲ್ಲ ಇಮೇಲ್ ಹಾಗೇನೆ ಮತ್ತೆ ಮೆಸೇಜ್ ಒಳಗಡೆ ಯಾರಿಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ವೋ, ಸೊ ನೀವ್ಯಾರು ಎದುರುವಂತ ಅವಶ್ಯಕತೆ ಇಲ್ಲ. ಹಾಗೇನೆ ನಿಮ್ಮ ಒಂದು ಇಮೇಲ್ ಐಡಿ ಕಳೆದೋಗಿದೆಯಪ್ಪ, ನಿಮ್ ಇಮೇಲ್ ಐಡಿ ಪಾಸ್ವರ್ಡ್ ಗೊತ್ತಿಲ್ಲ, ಲಾಗಿನ್ ಇಲ್ಲ, ಹೀಗಂದ್ರೂ ಕೂಡ ತೊಂದರೆ ಇಲ್ಲ. ಸೊ ನಿಮ್ಮ ಒಂದು ಇಮೇಲ್ ಐಡಿ ಇಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು, ಎದುರು ಅವಶ್ಯಕತೆ ಅಂತೂ ಇಲ್ಲ. ಆರ್ಮಿ ಎಒಸಿ ಅಲ್ಲಿ ಸೊ ನಿಮ್ಗೆ ಒಂದು ಹೊಸ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ಸೊ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಇಮೇಲ್ ಐಡಿ ಕಳೆದ್ರು ಕೂಡ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸೊ ನೋಡೋಣ ಬನ್ನಿ. ಸೊ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ಬರ್ತಿರೋ ಮೆಸೇಜ್ ನೋಡ್ತಾ ಇರಬಹುದು. ಸೊ ಈ ರೀತಿ ಮೆಸೇಜ್ ಯಾರ್ದೆಲ್ಲ ಬಂದಿದೆಯೋ ಅಂತ ಹೇಳಿ ಸೊ ಒಂದ್ಸಲ ನೀವು ನಿಮ್ಮ ಒಂದು ಮೆಸೇಜ್ ಒಳಗಡೆ ಹೋಗಿ ಚೆಕ್ಔಟ್ ನ ಮಾಡ್ಕೊಳ್ಳಿ. ಸೊ ಕೆಲವೊಂದಿಷ್ಟು ಜನಕ್ಕೆ ಈ ರೀತಿ ಮೆಸೇಜ್ ಬಂದಿದೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. ಸೊ ಯಾರ್ದೆಲ್ಲ ಈ ರೀತಿ ಮೆಸೇಜ್ ಬಂದಿದೆನೋ, ಸೊ ಬಂದ್ರು ಕೂಡ ನಿಮ್ಗೆ ಇಮೇಲ್ ಐಡಿ ಒಳಗಡೆ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿಲ್ಲ. ಸೊ ಏನಕ್ಕಪ್ಪ ಅಂದ್ರೆ ಎಒಸಿ ಅವರು ಒಂದು ನೋಟಿಫಿಕೇಶನ್ ಜಾರಿಗೆ ಕಳಿಸಿದರೆ. ಸೊ ಅದು ಜನವರಿ 3ನೇ ತಾರೀಕು. ಏನಂತ ಅಂದ್ರೆ ಶಾರ್ಟ್ ಲಿಸ್ಟ್ ಒಳಗಡೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು, ಸೊ ಅವ್ರಿಗೆ ಕನ್ಫರ್ಮೇಶನ್ ಗೋಸ್ಕರ ಅವ್ರಿಗೆ ಮೆಸೇಜ್ ಒಳಗಡೆ SMS ನ ಕಳಿಸಿದರೆ. ಸೊ ಯಾರಿಗೆಲ್ಲ ಈ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಈ ರೀತಿ ಏನೋ ಮೆಸೇಜ್ ಬಂದಿದ್ರು ನಿಮ್ಗೆಲ್ಲರಿಗೂ, ಸೊ ನೀವೆಲ್ಲ ಶಾರ್ಟ್ ಲಿಸ್ಟ್ ಗೆ ಫಿಸಿಕಲ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಸೊ ಹಾಗೇನೆ ಕೆಲವೊಂದು ಜನಕ್ಕೆ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಸೊ ನೀವು ಯಾವ್ದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ಸೊ ಅವರೇ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದಾರಲ್ಲ ಜನವರಿ 3ನೇ ತಾರೀಕು. ಸೊ ಅದ್ರೊಳಗಡೆ ಅವ್ರು ಹೇಳಿದ್ದಾರೆ. ಸೊ ಏನಕ್ಕಪ್ಪ ಅಂದ್ರೆ ಟೆಕ್ನಿಕಲ್ ಇಶ್ಯೂ. ಸೊ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅವರು ಜಿಮೇಲ್ ಐಡಿಗೆ ಅಡ್ಮಿಟ್ ಕಾರ್ಡ್ ಕೂಡ ಕಳ್ಸೋದಿಕ್ ಆಗಿಲ್ಲ. ಸೊ ಹಾಗಾಗಿ ಅವರು ಒಂದ್ ಸ್ವಲ್ಪ ಇದನ್ನ ಡಿಲೇ ಮಾಡ್ತಾ ಇದಾರೆ. ಸೊ ಹಾಗಾಗಿ ನೀವು ಒಂದು 2 ದಿನ ವೇಟ್ ಮಾಡಿ. ಸೊ 2 ದಿನ ವೇಟ್ ಮಾಡಿದ್ರೆ ಸಾಕು, ಎಲ್ಲ ಅಪ್ಡೇಟ್ ಆಗುತ್ತೆ. ಯಾರಿಗೆಲ್ಲ ಮೆಸೇಜ್ ಬಂದಿಲ್ವೋ, ಸೊ ಯಾರಿಗೆಲ್ಲ ಮೆಸೇಜ್ ಬಂದಿದೆ ಆದ್ರೆ ಇಮೇಲ್ ಒಳಗಡೆ ನೋಟಿಫಿಕೇಶನ್ ಬಂದಿಲ್ವೋ, ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಟ್ಟಿಲ್ವೋ ಅಂತ ಹೇಳಿ, ಸೊ ಎದುರ ಅವಶ್ಯಕತೆ ಇಲ್ಲ. 2 ದಿನ ಒಳಗಡೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಇಮೇಲ್ ಒಳಗಡೆ ಬಿಡ್ತಾರೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾರೆಲ್ಲ ಇದು ಶಾರ್ಟ್ ಲಿಸ್ಟ್ ಒಳಗಡೆ ಸೆಲೆಕ್ಟ್ ಆಗಿರ್ತಿರೋ, ಸೊ ಅವ್ರಿಗೆ ಮಾತ್ರ ಇಮೇಲ್ ಒಳಗಡೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಹಾಗೇನೆ ಇವಾಗ ನಾವು ನೋಡೋಣ. ಸೊ ಯಾರ್ದೆಲ್ಲ ಶಾರ್ಟ್ ಲಿಸ್ಟ್ ಸೆಲೆಕ್ಟ್ ಆಗಿದ್ರು, ಸೊ ನಿಮ್ಗೆ ಮೆಸೇಜ್ ಕೂಡ ಬಂದಿದೆ, ಆದ್ರೆ ನಿಮ್ಗೆ ಇಮೇಲ್ ಐಡಿ ಪಾಸ್ವರ್ಡ್ ಗೊತ್ತಿಲ್ಲ, ಇಮೇಲ್ ಐಡಿ ಆನ್ ಆಗ್ತಾ ಇಲ್ಲ. ಸೊ ನೀವು ಏನ್ ಮಾಡಕಪ್ಪ ಅಂದ್ರೆ, ಸೊ ಅವರ ಒಂದು ಆಫೀಸಿಯಲ್ ವೆಬ್ಸೈಟ್ ಇದೆಯಲ್ಲ, ಸೊ ಆ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಆದ್ಮೇಲೆ ಸೊ ನಿಮ್ಗೆ ಮೇಲ್ಗಡೆ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅದ್ರೊಳಗಡೆ ನಿಮ್ಮ ನೇಮ್ ಇರುತ್ತಲ್ಲ, ಆ ನೇಮ್ ನ ಹಾಕಿ. ಸೊ ನಿಮ್ ನೇಮ್ ಹಾಕ್ಬಿಟ್ಟು ಕೆಳಗಡೆ ಸೈಡ್ ನಿಮ್ ಕ್ಯಾಪ್ಚಾ ಅಂತ ಇರುತ್ತೆ. ಸೊ ಅದೇನಿರುತ್ತೆ ಅದನ್ನ ಹಾಕಿ ಲಾಗಿನ್ ಅಂತ ಹೇಳಿ ಲಾಗಿನ್ ಕೊಡಿ. ಇಷ್ಟು ಕೊಟ್ರೆ ಸಾಕು, ನಿಮ್ಗೆ ಮುಂದ್ಗಡೆ ಆಪ್ಷನ್ಸ್ ತೋರಿಸುತ್ತೆ. ಸೊ ಅದ್ರೊಳಗಡೆ ಹೋಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಹಾಗೇನೆ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ವಿಷಯಕ್ಕೆ ನೋಡೋದಾಯ್ತಪ್ಪ ಅಂದ್ರೆ, ಸೊ ಯಾವ ರೀತಿ ಅವರು ವೇಕೆನ್ಸಿ ಕರೀದಾರಲ್ಲ, ಅಂದ್ರೆ ಎಷ್ಟು ವೇಕೆನ್ಸಿ ಇದೆ, ಹಾಗೇನೆ ನೀವು SSLC ಮಾರ್ಕ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿರೋ, ಸೊ ಇವೆರಡನ್ನ ಕನ್ಸಿಡರ್ ಮಾಡಿ ಶಾರ್ಟ್ ಲಿಸ್ಟ್ ನ ನಿಲ್ಲಿಸ್ತಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿ ಇದ್ರೊಳಗಡೆ ಸೆಲೆಕ್ಟ್ ಆದ್ರನ್ನ ಫಿಸಿಕಲ್ ಗೆ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಒಳಗಡೆ 50% ಜನನ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ನ ಎಕ್ಸಾಮ್ ಕಳಿಸಿದ್ರೆ. ಹಾಗೇನೆ ಇದೇ ರೀತಿ ಪ್ರೊಸೆಸರ್ ನ ಮುಂದುವರಿಸ್ತಾ ಇದ್ದಾರೆ. ಫಿಸಿಕಲ್, ಎಕ್ಸಾಮ್, ಮೆಡಿಕಲ್ ಈ ರೀತಿ ಎಲ್ಲ ಪ್ರೊಸೆಸ್ ನ ಮುಂದುವರಿಸ್ತಾ ಇದ್ದಾರೆ. ಯಾರ್ದೆಲ್ಲ ನಿಮ್ SSLC ಎಕ್ಸಾಮ್ ಒಳಗಡೆ ಸ್ವಲ್ಪ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದಿರೋ, ಸೊ ನೀವಂತರ ಖಂಡಿತವಾಗಿ ಸೆಲೆಕ್ಟ್ ಆಗೇ ಆಗ್ತೀರಾ. ಯಾರ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದೆಯೋ, ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಸೊ ಏನಕ್ಕಪ್ಪ ಅಂದ್ರೆ ಅವರೇ ನೋಟಿಫಿಕೇಶನ್ ಕೂಡ ಜಾರಿಗೆ ಮಾಡಿದ್ರೆ. ಸೊ ಅವರು 1-2 ದಿನ ಟೆಕ್ನಿಕಲ್ ಇಶ್ಯೂದಿಂದ 1-2 ದಿನ ಲೇಟ್ ಆಗಿ ಬರ್ತಿದೆ ಅಂತ ಕೂಡ ಹೇಳಿದರೆ. ಸೊ ಯಾವ ರೀತಿ ಅದ್ರ ಅವಶ್ಯಕತೆ ಇಲ್ಲ. ಹಾಗೇನೆ ಇಷ್ಟ ಆಗಿತ್ತು ಸೊ ಇವತ್ತಿನ ಒಂದು ವಿಡಿಯೋ. ಸೊ ಹಾಗೇನೆ ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋ ಬರೋವರೆಗೂ ವೇಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ರೀತಿ ಇನ್ಫಾರ್ಮೇಶನ್ ಇದೆ ಅಂತೇಳಿ ಅಪ್ಡೇಟ್ ನ ಮಾಡ್ತೀನಿ. ಸೊ ಜೈ ಹಿಂದ್ ಎಲ್ಲರಿಗೂ.